ಇನ್ನು ಮುಂದೆ ವಿಶ್ವೇಶ್ವರ್ ಭಟ್ ಅವರ ಆವಿಷ್ಕಾರದ ಹರಿಕಾರ ಪುಸ್ತಕದ ವಾಚನ, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದಿನಿಂದ ಆವಿ ಯೋರೆಶ್ ಬರೆದ ದೌ ಶಲ್ಟ್ ಇನ್ನೋವೇಟ್ ಕೃತಿಯ ಕನ್ನಡ ಅನುವಾದ ಆವಿಷ್ಕಾರದ ಹರಿಕಾರ ಸರಣಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಈ ಪುಸ್ತಕ ಬರೆಯಲು ವಿಶ್ವೇಶ್ವರ ಭಟ್ ತಮಗೆ ಪ್ರೇರಣೆಯಾದ ಮಾತುಗಳನ್ನು ಬರೆದಿದ್ದಾರೆ. ಇಸ್ರೇಲ್ನ ಉದ್ದಗಲದಲ್ಲಿ ಅಲೆಮಾರಿಯಂತೆ ಓಡಾಡಿ ಆ ದೇಶದ ಇತಿಹಾಸ, ವೈಚಿತ್ರ್ಯ ಕಥೆಗಳನ್ನು ಕೇಳಿದ ನಂತರ ಮಿರಾಕಲ್, ಪವಾಡ ಮತ್ತು ಮ್ಯಾಜಿಕ್, ಜಾದು ಈ ಎರಡು ಪದಗಳಿಗೆ ಹೆಚ್ಚು ವ್ಯತ್ಯಾಸವಿಲ್ಲ ಎಂದು ಅನಿಸಿದೆ. ಕಾರಣ, ಇಂದು ಇಸ್ರೇಲ್ ಒಂದು ರಾಷ್ಟ್ರವಾಗಿ ಅಸ್ತಿತ್ವದಲ್ಲಿದ್ದರೆ ಅದು ಪವಾಡವೂ ಹೌದು, ಜಾದೂ ಸಹ ಹೌದು. ಇಂದು ಜಗತ್ತಿನ ಕಣ್ಣಿಗೆ ಇಸ್ರೇಲ್ ಅಂದ ಕೂಡಲೇ ನೆನಪಿಗೆ ಬರುವುದು ಕದನ, ಹಿಂಸಾಚಾರ ಮತ್ತು ಭಯೋತ್ಪಾದಕ ಚಟುವಟಿಕೆ. ಈ ಕಾರಣಗಳಿಂದಲೇ ಜಾಗತಿಕ ಮಾಧ್ಯಮದಲ್ಲಿ ಇಸ್ರೇಲ್ ಗಮನ ಸೆಳೆಯುತ್ತಿದೆ. ಆದರೆ ಇದು ಇಸ್ರೇಲ್ ಬಗೆಗಿನ ನೈಜವಾದ ಚಿತ್ರಣವಲ್ಲ. ಇದಕ್ಕಿಂತ ಭಿನ್ನವಾದ ಸಕಾರಾತ್ಮಕ ಮತ್ತು ಆಶಾದಾಯಕ ವಿದ್ಯಮಾನಗಳು ಆ ದೇಶದಲ್ಲಿ ನಡೆಯುತ್ತಿವೆ. ಈ ಜಗತ್ತು ಎದುರಿಸುತ್ತಿರುವ 10 ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಅದನ್ನು ಪರಿಹರಿಸಲು ಇಸ್ರೇಲಿಗಳು ಕಾರ್ಯನಿರತರಾಗಿರುತ್ತಾರೆ. ಸಂಶೋಧನೆ, ಪ್ರಯೋಗ, ಆವಿಷ್ಕಾರಗಳು ಇಸ್ರೇಲಿಗಳ ರಕ್ತದಲ್ಲಿಯೇ ಇದೆ. ತಮಗೆ ಎದುರಾದ ಯಾವ ಹೊಸ ಯೋಚನೆಯನ್ನೂ ಅವರು ಜಾರಿಗೊಳಿಸದೇ ಬಿಡುವುದಿಲ್ಲ. ಯಾವ ಸಮಸ್ಯೆಯನ್ನೂ ಪರಿಹರಿಸದೇ ಬಿಡುವುದಿಲ್ಲ. ಯಾವ ಒಗಟು ರಹಸ್ಯವಾಗಿರಲು ಬಿಡುವುದಿಲ್ಲ. ಹೀಗಾಗಿ ಮಳೆಯಿಲ್ಲದಿದ್ದರೂ ಅವರಿಗೆ ಕೃಷಿ ಮಾಡುವುದು ಗೊತ್ತು, ನೀರಿಲ್ಲದಿದ್ದರೂ ಬದುಕುವುದು ಗೊತ್ತು. ಅಷ್ಟೇ ಅಲ್ಲ, ನೀರಿನ ನಿರ್ವಹಣೆ ಬಗ್ಗೆ ಜಗತ್ತಿಗೆ ಪಾಠ ಹೇಳುವಷ್ಟು ಗೊತ್ತು. ಆ ಕ್ಷೇತ್ರದಲ್ಲಿ ಔನ್ನತ್ಯ ಸಾಧಿಸುವ ತನಕ ಅವರು ವಿರಮಿಸುವುದಿಲ್ಲ. ಈ ಕಾರಣದಿಂದ ಇಸ್ರೇಲ್ನ ಸಂಶೋಧನೆ ಬಗ್ಗೆ ತಿಳಿದುಕೊಳ್ಳುವುದು ಮಹತ್ವದ ಸಂಗತಿ ಎಂದು ಭಾವಿಸಿದ್ದೇನೆ. ಈ ಪುಸ್ತಕ ಓದಿದರೆ ಇಸ್ರೇಲ್ ಬಗ್ಗೆ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಅಭಿಪ್ರಾಯ ಮೂಡುವುದಷ್ಟೇ ಅಲ್ಲ, ನಾವೂ ಅದೇ ರೀತಿಯಲ್ಲಿ ಕಾರ್ಯತತ್ಪರರಾಗಬೇಕು ಎಂಬ ಪ್ರೇರಣೆ ಮೂಡುತ್ತದೆ. ಮುನ್ನುಡಿಯಲ್ಲಿ ಸುರೇಶ್ ಪ್ರಭು ಹೀಗೆನ್ನುತ್ತಾರೆ: ಅವಿ ಯೋರಿಶ್ ಬರೆದ ಈ ಕೃತಿ ಹೃದಯಸ್ಪರ್ಶಿ ಕಥೆಗಳನ್ನು ಒಳಗೊಂಡಿದೆಯಲ್ಲದೆ ಇಸ್ರೇಲ್ನ ಮಣ್ಣಿನಲ್ಲಿ ತಲೆತರಾಂತರಗಳಿಂದ ಬಂದಿರುವ ಆವಿಷ್ಕಾರ, ಶೋಧಗುಣಗಳು ಹೇಗೆ ಅಂತರ್ಗತವಾಗಿವೆ ಎಂಬುದನ್ನು ಪರಿಣಾಮಕಾರಿಯಾಗಿ ತಿಳಿಸಿಕೊಡುತ್ತದೆ. ಅಷ್ಟೇ ಅಲ್ಲ, ಸಣ್ಣ ಹಾಗೂ ದೊಡ್ಡ ಪ್ರಮಾಣದಲ್ಲಿ ನಾವು ಬದುಕಿರುವ ಜಗತ್ತಿನಲ್ಲಿ ಹೇಗೆ ಬದಲಾವಣೆಗಳನ್ನು ತರಲು ನಾವೆಲ್ಲ ಶಕ್ತರು ಎಂಬುದನ್ನು ಈ ಕೃತಿ ಹೇಳುತ್ತದೆ. ವ್ಯಾಪಾರಿಗಳು, ಉದ್ಯಮಿಗಳು, ನಾಯಕರು, ನೀತಿ ನಿರೂಪಕರು ಹಾಗೂ ಸರ್ಕಾರಿ ಅಧಿಕಾರಿಗಳು ಆವಿಷ್ಕಾರದ ಅಂತರ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಹೇಗೆ ಅನುಷ್ಠಾನಕ್ಕೆ ತರಬಹುದು ಎಂಬ ಬಗ್ಗೆ ಯೋರಿಶ್ ಈ ಕೃತಿಯಲ್ಲಿ ನೀಲನಕ್ಷೆ ನೀಡಿದ್ದಾರೆ. ಇಂದು ನಮ್ಮ ದೇಶ ಅನುಭವಿಸುತ್ತಿರುವ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಈ ಕೃತಿಯಲ್ಲಿ ಹಲವು ಸಾಧ್ಯತೆಗಳನ್ನು ಮುಕ್ತವಾಗಿ ತೆರೆದಿಡಲಾಗುವುದು ಗಮನಾರ್ಹ. ಇನ್ನು ಪುಸ್ತಕದ ಪೀಠಿಕೆಯನ್ನು ನೋಡೋಣ. ಪೀಠಿಕೆ: ಬೆಳಕು ಮೂಡಲಿ. ಎಲ್ಲ ದೇಶಗಳಿಗೂ ಹಂಚಲು ನಾನು ನಿನಗೆ ಬೆಳಕು ನೀಡುತ್ತೇನೆ. ಭೂಮಿಯ ಕೊನೆಯ ತುದಿಯವರೆಗಿನ ಎಲ್ಲರಿಗೂ ಬಿಡುಗಡೆ ದೊರಕಲಿ. ಐಸಯ್ಯ. ಜೆರುಸಲೆಂನ ಹೊರವಲಯದಲ್ಲಿ ನನ್ನ ಕಾರು ಓಡುತ್ತಿತ್ತು. ಇದ್ದಕ್ಕಿದ್ದಂತೆ ರೇಡಿಯೋದಲ್ಲಿ ಕೋಡ್ ರೆಡ್ ಬ್ಲಾಸ್ಟ್ ಕೇಳಿಸಿತು. ಹಿಂದಿನ ಸೀಟು ನೋಡಿದೆ. ಮಗ ನೆಮ್ಮದಿಯಿಂದ ನಿದ್ದೆ ಮಾಡುತ್ತಿದ್ದ. ಕೈಕಾಲಿನಲ್ಲಿ ಹೆದರಿಕೆಯ ಛಳುಕು ಹರಿದಾಡಿತು. ಅದು 2014 ಜುಲೈ 8. ಆಗಷ್ಟೇ ನಾನು ಸೆಕ್ಯೂರಿಟಿ ಚೆಕ್ ಪಾಯಿಂಟ್ ದಾಟಿ ಮುಂದೆ ಬಂದಿದ್ದೆ. ಕೆಲ ವಾರಗಳಿಂದ ಇಸ್ರೇಲ್ನ ಜನರು ಬರೀ ಹಮಾಸ್ ಜತೆ ನಡೆಯುವ ಯುದ್ಧದ ಬಗ್ಗೆಯೇ ಮಾತನಾಡುತ್ತಿದ್ದರು. ಇಸ್ರೇಲ್ ಕೆಲವೇ ಸಮಯದ ಹಿಂದೆ ಗಾಜಾದಲ್ಲಿರುವ ಇಸ್ಲಾಮಿಕ್ ಉಗ್ರರನ್ನು ಬಗ್ಗು ಬಡಿಯಲು ಮಿಲಿಟರಿ ಕಾರ್ಯಾಚರಣೆ ಆರಂಭಿಸಿತ್ತು. ಬಹಳ ವರ್ಷಗಳಿಂದ ಹಮಾಸ್ ಭಯೋತ್ಪಾದಕರು ಇಸ್ರೇಲನ್ನು ಅಳಿಸಿ ಹಾಕಿ ಇಸ್ಲಾಮಿಕ್ ಆಡಳಿತ ಸ್ಥಾಪಿಸಲು ಹವಣಿಸುತ್ತಿದ್ದರು. ಅದಕ್ಕಾಗಿ ಈಜಿಪ್ಟ್ನಿಂದ ನೆಲದೊಳಗಿನ ಸುರಂಗದಲ್ಲಿ ಶಸ್ತ್ರಾಸ್ತ್ರಗಳನ್ನು ಕಳ್ಳಸಾಗಣೆ ಕೂಡ ಮಾಡಿ ತರುತ್ತಿದ್ದರು. ಸಂಜೆ ಸುಮಾರು 6:30 ಹೊತ್ತಿಗೆ ಮನೆ ತಲುಪಿದೆ. ಬೀದಿ ಶಾಂತವಾಗಿತ್ತು. ಓಣಿಯಲ್ಲೆಲ್ಲ ಒಣ ಎಲೆಗಳು ಉದುರಿದ್ದವು. ಮಗ ಓರೆನ್ನನ್ನು ಹಾಸಿಗೆಯಲ್ಲಿ ಮಲಗಿಸಿ ಕಾಯುತ್ತಾ ಕುಳಿತೆ. ನಿರೀಕ್ಷೆಯಂತೆ ಸೈರನ್ ಮೊಳಗಿತು. ಹಮಾಸ್ನವರು ಗಡಿಯಾಚೆಯಿಂದ ಇಸ್ರೇಲ್ ಮೇಲೆ
ಕ್ಷಿಪಣಿ ದಾಳಿ ಆರಂಭಿಸಿದ್ದರು. ಅವತ್ತು ರಾತ್ರಿ ಅವರು ಟೆಲ್ ಅವೀವ್ ಮತ್ತು ಜೆರುಸಲೆಂನತ್ತ ಹಲವು ಸುತ್ತಿನ ಕ್ಷಿಪಣಿ ದಾಳಿ ನಡೆಸಿದರು. ಇವೆರಡೂ ಇಸ್ರೇಲ್ನ ಅತಿದೊಡ್ಡ ನಗರಗಳು. ಈ ನಗರಗಳನ್ನು ತಲುಪಲು ಸಾಧ್ಯವಿಲ್ಲವೆಂದು ಗೊತ್ತಿದ್ದರೂ ಅವರು ದಾಳಿ ನಡೆಸುತ್ತಿದ್ದರು. ನಾನು ಮಗನನ್ನು ಹೊತ್ತು 4 ಮಹಡಿಯ ಕೆಳಗಿರುವ ನೆಲಮಾಳಿಗೆಯಲ್ಲಿ ಹೋಗಿ ಅವಿತುಕೊಂಡೆ. ಅದು ಬಾಂಬ್ ಶೆಲ್ಟರ್. ಮಗ ಹೆದರಿದ್ದ. ಆ ಪುಟ್ಟ ಮೊಗದಲ್ಲಿ ಭಯ ಎದ್ದು ಕಾಣುತ್ತಿತ್ತು. ಇಸ್ರೇಲ್ ಹಾಗೂ ಗಾಜಾದ ಇನ್ನೆಷ್ಟು ಮಕ್ಕಳು ಹೀಗೆ ಹೆದರಿರಬಹುದು? ಯೋಚಿಸಿದರೆ ಪಾಪ ಅನ್ನಿಸುತ್ತಿತ್ತು. ಕೆಲ ನಿಮಿಷಗಳ ನಂತರ 2 ದೊಡ್ಡ ಧಡ್ ಧಡ್ ಶಬ್ದ ಕೇಳಿತು. ಅಂದರೆ ನಾವಿನ್ನೂ ಸುರಕ್ಷಿತ. ಮಗನನ್ನು ಎತ್ತಿಕೊಂಡು ಮನೆಯ ಮೆಟ್ಟಲು ಹತ್ತತೊಡಗಿದೆ. ಇಸ್ರೇಲ್ನ ಐರನ್ ಡೋಮ್ ಎಂಬ ಕ್ಷಿಪಣಿ ಧ್ವಂಸ ವ್ಯವಸ್ಥೆ ಯಶಸ್ವಿಯಾಗಿ ಹಮಾಸ್ನ ರಾಕೆಟ್ಗಳನ್ನು ಧ್ವಂಸಗೊಳಿಸಿತು. ಮುಂದಿನ 7 ವಾರಗಳ ಕಾಲ ಇದೇ ದೃಶ್ಯ ಮರುಕಳಿಸಿದವು. ಹಲವಾರು ಬಾರಿ ಸೈರನ್ಗಳು ಮೊಳಗಿದವು. ಆತಂಕ ಇದ್ದೇ ಇತ್ತು. ಆದರೂ ನಾನು ನಿರುಮ್ಮಳನಾಗಿದ್ದೆ. ನನ್ನಂತೆ ಇಡೀ ಇಸ್ರೇಲ್ ನಿರುಮ್ಮಳವಾಗಿತ್ತು. ಏಕೆಂದರೆ ಎಲ್ಲರಿಗೂ ನಮ್ಮ ಐರನ್ ಡೋಮ್ ಮೇಲೆ ಭರವಸೆಯಿತ್ತು. ಈ ಆವಿಷ್ಕಾರದ ಬಗ್ಗೆ ನನಗೆ ಅಚ್ಚರಿಯೋ ಅಚ್ಚರಿ. ಇಸ್ರೇಲ್ ನಾಮಾವಶೇಷವಾಗುವುದನ್ನು, ಮಧ್ಯಪ್ರಾಚ್ಯದ ಇತರ ದೇಶಗಳಲ್ಲಾಗುತ್ತಿರುವ ರಕ್ತಪಾತ ಇಸ್ರೇಲ್ನಲ್ಲಿ ಸಂಭವಿಸುವುದನ್ನು ಅದು ತಪ್ಪಿಸುತ್ತಿತ್ತು. ಇಸ್ರೇಲ್ನ ಅಕ್ಕಪಕ್ಕ ಇರುವ ಮಧ್ಯಪ್ರಾಚ್ಯದ ಇರಾಕ್, ಸಿರಿಯಾ ಮುಂತಾದ ದೇಶಗಳಲ್ಲಿ ಇಸ್ಲಾಮಿಕ್ ಸ್ಟೇಟ್ ಉಗ್ರರು ಒಂದಾದ ಮೇಲೊಂದು ಭೂಭಾಗ ವಶಪಡಿಸಿಕೊಂಡು ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ನಡೆಸುತ್ತಾ, ತಮ್ಮ ಸಿದ್ಧಾಂತವನ್ನು ಒಪ್ಪದವರ ಮಾರಣಹೋಮ ನಡೆಸುತ್ತಾ ಹಿಂಸಾಚಾರಗೈಯುತ್ತಿದ್ದರು. ಇನ್ನೊಂದೆಡೆ ಅಸದ್ ತನ್ನದೇ ಜನರನ್ನು ಕೊಲ್ಲುತ್ತಾ, ಅವರ ಮೇಲೆ ಬಾಂಬ್ ಹಾಗೂ ಕೆಮಿಕಲ್ ದಾಳಿ ನಡೆಸುತ್ತಾ ಅಮಾನವೀಯವಾಗಿ ವರ್ತಿಸುತ್ತಿದ್ದ. ಹೀಗಾಗಿ ಲಕ್ಷಾಂತರ ನಿರಾಶ್ರಿತರು ಟರ್ಕಿ, ಜೋರ್ಡನ್ ಹಾಗೂ ಲೆಬನಾನ್ನ ಗಡಿಗೆ ಹೋಗಿ ನಿಂತು ಆ ದೇಶಗಳಿಗೆ ಪ್ರವೇಶ ಸಿಗಬಹುದೇ ಎಂದು ಕಾತರದಿಂದ ಕಾಯುತ್ತಿದ್ದರು. ಇತ್ತ ಈಜಿಪ್ಟ್ನಲ್ಲೂ ಇಸ್ಲಾಮಿಕ್ ಉಗ್ರರು ರಕ್ತಪಾತ ನಡೆಸುತ್ತಿದ್ದರು. ಒಟ್ಟಿನಲ್ಲಿ ಇಸ್ರೇಲ್ನ ಸುತ್ತಮುತ್ತಲ ವಾತಾವರಣ ಭೀಕರವಾಗಿತ್ತು. ಇದನ್ನೆಲ್ಲ ನೋಡುತ್ತಲೇ ನಾನು ಬೆಳೆದಿದ್ದೆ. ನನ್ನ ಜೀವಿತಾವಧಿಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಯಾಗಬಹುದೇ ಎಂದು ಆಗಾಗ ಯೋಚಿಸುತ್ತಿದ್ದೆ. ಪದವಿಯಲ್ಲಿ ಇಸ್ಲಾಮಿಕ್ ಇತಿಹಾಸ ಮತ್ತು ಅರೇಬಿಕ್ ಓದಿದ ನಾನು ನಂತರ ಕೈರೋಗೆ ಹೋಗಿ ಉನ್ನತ ವಿದ್ಯಾಭ್ಯಾಸ ನಡೆಸಿ ಅಲ್ಲಿಂದ ಮಧ್ಯಪ್ರಾಚ್ಯದ ಅನೇಕ ಕಡೆ ಸಂಚರಿಸಿ ಎಲ್ಲಾದರೂ ಬದಲಾವಣೆಯ ಸುಳಿವು ಗೋಚರಿಸುತ್ತದೆಯೇ ಎಂದು ಹುಡುಕಾಡಿದ್ದೆ. ಆದರೆ ಎಲ್ಲ ಕಡೆ ಜನರು ಎಂದೂ ಮುಗಿಯದ ಹಿಂಸಾಚಾರದಲ್ಲೇ ನಲುಗುತ್ತಿದ್ದರು. ಆದರೂ 2014ರ ಬೇಸಿಗೆಯಲ್ಲಿ ಒಂದಷ್ಟು ಬದಲಾವಣೆಗಳು ಘಟಿಸಿದವು. ಇಸ್ರೇಲ್ನ ಸೃಜನಶೀಲ ಆವಿಷ್ಕಾರವೆಂದರೆ ಕೇವಲ ಐರನ್ ಡೋಮ್ ಮಾತ್ರವಲ್ಲ ಎಂಬುದು ನನಗೆ ತಿಳಿಯತೊಡಗಿತು. ಒಂದೊಂದಾಗಿ ಇನ್ನೂ ಅನೇಕ ಆವಿಷ್ಕಾರಗಳು ಕಣ್ಣಿಗೆ ಬೀಳತೊಡಗಿದವು. ಅವು ಜನರ ಬದುಕಿನಲ್ಲಿ ನಿಧಾನವಾಗಿ ಧನಾತ್ಮಕ ಬದಲಾವಣೆಗಳನ್ನು ತರುತ್ತಿದ್ದವು. ಈ ಜಗತ್ತಿನಲ್ಲಿ ಮನುಷ್ಯ ವಾಸಿಸಲು ಇನ್ನಷ್ಟು ಉತ್ತಮ ವಾತಾವರಣವನ್ನು ಸೃಷ್ಟಿಸುವಂತೆ ಅವು ಕಾಣಿಸುತ್ತಿದ್ದವು. ಇಸ್ರೇಲ್ನಲ್ಲಿ ಎಲ್ಲೇ ಅಪಘಾತ ಸಂಭವಿಸಿದರೂ, ಅದು ಕ್ಷಿಪಣಿ ದಾಳಿಯಿಂದಾಗಿರಲಿ, ರಸ್ತೆ ಅಪಘಾತವಾಗಿರಲಿ ಅಥವಾ ಸಾಮಾನ್ಯ ಹಾರ್ಟ್ ಅಟ್ಯಾಕ್ ಆಗಿರಲಿ, ಅಲ್ಲಿ ವಿಶಿಷ್ಟ ರೀತಿಯ ಮೋಟಾರ್ ಸೈಕಲ್ ಆಂಬ್ಯುಲೆನ್ಸ್ ಒಂದು ಧುತ್ತನೆ ಪ್ರತ್ಯಕ್ಷವಾಗುತ್ತಿತ್ತು. ಅದರ ಹೆಸರು ಆಂಬು ಸೈಕಲ್. ಊಬರ್ ರೀತಿಯ ಸ್ಮಾರ್ಟ್ಫೋನ್ ಆ್ಯಪ್ ಬಳಸಿ ಅದು ಕಾರ್ಯಾಚರಣೆ ನಡೆಸುತ್ತಿತ್ತು. ಜನರಿಗೆ ಎಲ್ಲಿ ತುರ್ತು ಆರೋಗ್ಯ ಸೇವೆಯ ಅಗತ್ಯವಿದೆಯೋ ಅಲ್ಲಿಗೆ ಸಾಮಾನ್ಯ ಆಂಬ್ಯುಲೆನ್ಸ್ ಬರುವುದಕ್ಕಿಂತ ಮೊದಲೇ ಈ ಆಂಬು ಸೈಕಲ್ ಮೇಲೆ ಒಬ್ಬ ಆರೋಗ್ಯ ಕಾರ್ಯಕರ್ತ ಬಂದು ಗೋಲ್ಡನ್ ಅವರ್ನಲ್ಲಿ ಜನರ ಜೀವ ಉಳಿಸುತ್ತಿದ್ದ. ಹಾಗೇ ಒಂದು ದಿನ ನನ್ನ ಜೆರುಸಲೆಂ ಮನೆಯ ಹೂದೋಟದ ಮಾಲಿಯ ಜತೆ ಮಾತನಾಡುತ್ತಿದ್ದಾಗ ಅವನು ವಿಶೇಷ ಡ್ರಿಪ್ಪರ್ ಬಳಸುತ್ತಿರುವುದನ್ನು ತೋರಿಸಿದ. ಅದು ಬಹಳ ವಿಶೇಷವಾಗಿತ್ತು. ಆ ಬಗ್ಗೆ ಸ್ವಲ್ಪ ಹುಡುಕಾಟ ನಡೆಸಿದಾಗ ಜಗತ್ತಿನಾದ್ಯಂತ ರೈತರು ನೀರುಳಿಸಲು ಹಾಗೂ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ ತೆಗೆಯಲು ಈ ಡ್ರಿಪ್ಪರ್
ಬಳಸುತ್ತಿದ್ದಾರೆಂಬುದು ತಿಳಿಯಿತು. ಅದು ಇಸ್ರೇಲ್ನದೇ ಆವಿಷ್ಕಾರವಾಗಿತ್ತು. ಇನ್ನು ನನ್ನ ಸಹೋದ್ಯೋಗಿಯೊಬ್ಬ ಪಾರ್ಕಿನ್ಸನ್ ಕಾಯಿಲೆಗೆ ತುತ್ತಾಗಿದ್ದ. ಅದನ್ನು ಗುಣಪಡಿಸಲು ಅವನಿಗೆ ಮಿದುಳಿನ ಆಪರೇಷನ್ ಮಾಡಬೇಕಿತ್ತು. ಅದೊಂದು ಸಂಕೀರ್ಣ ಆಪರೇಷನ್. ಆದರೆ ಇತ್ತೀಚೆಗಷ್ಟೇ ಇಸ್ರೇಲ್ನ ಇಮದ್ ಹಾಗೂ ರೀಮ್ ಯೂನಿಸ್ ಎಂಬ ನಜರತ್ ಮೂಲದ ಅರಬ್ ದಂಪತಿ ಇದಕ್ಕೊಂದು ಉಪಕರಣ ಅಭಿವೃದ್ಧಿಪಡಿಸಿರುವುದು ತಿಳಿಯಿತು. ಅದು GPS ಮಾದರಿಯ ಉಪಕರಣ. ಸರ್ಜನ್ಗಳು ಅದನ್ನು ಮಿದುಳಿನಲ್ಲಿ ಸಮಸ್ಯೆ ಇರುವ ಜಾಗಕ್ಕೆ ಕರಾರುವಾಕ್ಕಾಗಿ ತೂರಿಸಿ ನಿಖರವಾಗಿ ಮತ್ತು ಬಹಳ ಸುಲಭವಾಗಿ ಆಪರೇಷನ್ ಮಾಡಬಹುದಿತ್ತು. ಎಲ್ಲ ರೀತಿಯ ಮನಃಶಾಸ್ತ್ರೀಯ ಸಮಸ್ಯೆಗಳಿಗೂ ಇದು ಪರಿಹಾರವಾಗಿತ್ತು. ಇಸ್ರೇಲ್ ಮೇಲೆ ಕವಿಯುತ್ತಿರುವ ಕಾರ್ಮೋಡದ ನಡುವೆ ಇವೆಲ್ಲ ಬೆಳ್ಳಿಯ ರೇಖೆಗಳಾಗಿದ್ದವು. ನಮ್ಮದೇ ದೇಶದ ಈ ಸ್ಫೂರ್ತಿದಾಯಕ ಕತೆಗಳು ನನ್ನನ್ನು ಸೆಳೆದವು. ಹೀಗಾಗಿ ಇಂತಹ ಹೊಸ ಹೊಸ ಆವಿಷ್ಕಾರ ಮಾಡುತ್ತಿರುವವರನ್ನು ಹುಡುಕಲು ಹೊರಟೆ. ಜಗತ್ತಿನಾದ್ಯಂತ ಕೋಟ್ಯಂತರ ಜನರ ಬದುಕನ್ನು ಬದಲಿಸಬಹುದಾದಂತಹ ಸಂಶೋಧನೆ ನಡೆಸುತ್ತಿರುವ ಇಸ್ರೇಲಿಗಳ ಕುರಿತು ಮಾಹಿತಿ ಕಲೆ ಹಾಕತೊಡಗಿದೆ. ಬಹಳ ಜನರಿಗೆ ಗೊತ್ತಿರುವಂತೆ ನನಗೂ ಸೃಜನಶೀಲ ಆವಿಷ್ಕಾರಗಳ ವಿಷಯದಲ್ಲಿ ಜಗತ್ತಿನಲ್ಲೇ ಇಸ್ರೇಲ್ ಮುಂದಿದೆ ಎಂಬುದು ಗೊತ್ತಿತ್ತು. ಇಸ್ರೇಲ್ ಸ್ಟಾರ್ಟಪ್ ದೇಶ ಎಂದು ಹೆಸರು ಪಡೆದಿತ್ತು. ಇಸ್ರೇಲ್ ಎಂಬ ಪುಟ್ಟ ದೇಶ ಹೇಗೆ ಅದ್ಭುತವಾದ ಆರ್ಥಿಕ ಯಶಸ್ಸು ಸಾಧಿಸಿತು ಎಂಬುದನ್ನು ಡಾನ್ ಸೆನರ್ ಹಾಗೂ ಸೌಲ್ ಸಿಂಗರ್ ಬಹಳ ಚೆನ್ನಾಗಿ ಪುಸ್ತಕ ರೂಪದಲ್ಲಿ ಕಟ್ಟಿಕೊಟ್ಟಿದ್ದನ್ನು ಓದಿದ್ದೆ. ಆದರೆ ಇಸ್ರೇಲ್ನ ಹೊರಗೂ ಇಲ್ಲಿನ ಆವಿಷ್ಕಾರಗಳು ಹೇಗೆ ಜಗತ್ತಿನ ಬಹುದೊಡ್ಡ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಿವೆ ಎಂಬುದು ನನಗೆ ಗೊತ್ತಿರಲಿಲ್ಲ. ಆ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಾ ಹೋದಂತೆ ಇಸ್ರೇಲ್ ಕೇವಲ ಸ್ಟಾರ್ಟಪ್ ದೇಶವಲ್ಲ ಎಂಬುದು ಮನವರಿಕೆಯಾಗತೊಡಗಿತು. ಗಾತ್ರದಲ್ಲಿ ಬಹಳ ಸಣ್ಣ ದೇಶವಾಗಿದ್ದರೂ ಜಗತ್ತಿನ ಬಹುದೊಡ್ಡ ಸವಾಲುಗಳಿಗೆ ಪರಿಹಾರ ಹುಡುಕುವ ವಿಷಯದಲ್ಲಿ ಇಸ್ರೇಲ್ ತನ್ನ ಸ್ಥಾನಕ್ಕೂ ಮೀರಿದ ಸಾಧನೆಗಳನ್ನು ಮಾಡಿತ್ತು. ನನಗೆ ಆಶ್ಚರ್ಯವಾಯಿತು. ಇಸ್ರೇಲಿಗರಿಗೆ ಬೇರೆಯೇ ತರಹದ ಭವಿಷ್ಯ ಕಾದಿದೆ ಎಂದು ನನ್ನ ಕಿಶ್ಕೆಸ್ ಇದ್ದೀಶ್ ಭಾಷೆಯಲ್ಲಿ ಒಳಮನಸ್ಸು ಹೇಳತೊಡಗಿತು. ನಂತರ ಒಂದು ದಿನ ಯೋಸಿ ವರ್ದಿಯನ್ನು ಭೇಟಿ ಮಾಡಿದೆ. ಇಸ್ರೇಲ್ನ ಹೈಟೆಕ್ ಕ್ರಾಂತಿಯ ಪಿತಾಮಹರಲ್ಲಿ ಈತನೂ ಒಬ್ಬ. ಆ ಭೇಟಿಯ ನಂತರ ಜೂನ್ನಲ್ಲಿ ಅವರು ಏರ್ಪಡಿಸಿದ್ದ ಕಿನ್ನರ್ನೆಟ್ ರಿಟ್ರೀಟ್ ಎಂಬ ವಾರ್ಷಿಕ ಔತಣಕೂಟಕ್ಕೆ ನನಗೆ ಆಹ್ವಾನ ಕಳಿಸಿದರು. ಅದು ಇಸ್ರೇಲ್ನ ಯಹೂದಿಗಳು, ಕ್ರಿಶ್ಚಿಯನ್ನರು, ಮುಸ್ಲಿಮರು ಹಾಗೂ ವೆಸ್ಟ್ ಬ್ಯಾಂಕ್ನ ಪ್ಯಾಲೆಸ್ತೀನಿಯನ್ನರೂ ಸೇರಿದಂತೆ ಎಲ್ಲ ಸಮುದಾಯದ ತಾಂತ್ರಿಕ ಉದ್ಯಮಿಗಳನ್ನು ಒಂದೆಡೆ ಸೇರಿಸುವ ಔತಣಕೂಟ. ತಕ್ಷಣ ನಾನು ಒಪ್ಪಿಕೊಂಡೆ. ನಜರತ್ನ ಸೇಂಟ್ ಗೇಬ್ರಿಯಲ್ ಎಂಬ ಐಷಾರಾಮಿ ಹೋಟೆಲ್ನಲ್ಲಿ ಪಾರ್ಟಿ. ಒಳಗೆ ಹೋಗುತ್ತಿದ್ದಂತೆ ನನಗೆ ಸ್ಟಾರ್ ವಾರ್ ಲೋಕದ ನೆನಪಾಗತೊಡಗಿತು. ಅಲ್ಲಿ ಒಂದಷ್ಟು ಜನರು ಹ್ಯಾಕಿ ಸಯಾಕ್ ಆಡುತ್ತಿದ್ದರು. ಇನ್ನೊಂದಷ್ಟು ಜನರು ಡ್ರೋನ್ ಹಾರಿಸುತ್ತಿದ್ದರು. ಮತ್ತಾರೋ ಕಿಟಕಿಯಿಂದ ಬೃಹತ್ ಏರ್ ಕುಷನ್ಗಳ ಮೇಲೆ ಜಿಗಿದು ಅವುಗಳನ್ನು ಟೆಸ್ಟ್ ಮಾಡುತ್ತಿದ್ದರು. ನಂತರದ ಕೆಲ ದಿನಗಳ ಕಾಲ ನಾನು ಒಬ್ಬರಾದ ಮೇಲೊಬ್ಬರಂತೆ ಇಸ್ರೇಲ್ನ ಅಷ್ಟೇಕೆ ಜಗತ್ತಿನ ಅತ್ಯಂತ ಪ್ರಸಿದ್ಧ ಉದ್ಯಮಿಗಳನ್ನು ಭೇಟಿಯಾದೆ. ಅವರೆಲ್ಲ ಮನುಕುಲದ ಭವಿಷ್ಯವನ್ನೇ ಬದಲಿಸುವಂತಹ ಆವಿಷ್ಕಾರಗಳನ್ನು ಮಾಡಿ ತಮ್ಮದೇ ಉದ್ಯಮಿಗಳನ್ನು ಸ್ಥಾಪಿಸಿದ ಸೃಜನಶೀಲ ಸಾಧಕರಾಗಿದ್ದರು. ಅಂತಹ ಇನ್ನಷ್ಟು ಜನರನ್ನು ಹುಡುಕುವ ಮೂಲಕ ಏಕೆ ಇಸ್ರೇಲ್ನಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೃಜನಶೀಲ ಆವಿಷ್ಕಾರಗಳು ನಡೆಯುತ್ತಿವೆ ಎಂಬುದನ್ನು ಪತ್ತೆ ಹಚ್ಚುವ ಹುಕಿ ನನ್ನಲ್ಲಿ ಮೂಡಿತು. ಹೀಗಾಗಿ ಕಾಲಿಗೆ ಗಾಲಿ ಕಟ್ಟಿಕೊಂಡು ಇಸ್ರೇಲ್ನಾದ್ಯಂತ ಸುತ್ತತೊಡಗಿದೆ. ಕೆಲ ಉದ್ಯಮಿಗಳನ್ನು ಅವರ ಆಫೀಸುಗಳಲ್ಲಿ, ಇನ್ನು ಕೆಲವರನ್ನು ಪಾರ್ಕ್ನ ಬೆಂಚುಗಳ ಮೇಲೆ, ಮತ್ತೆ ಕೆಲವರನ್ನು ಅವರ ಮನೆಗಳಲ್ಲೇ ಭೇಟಿಯಾದೆ. ಮೈಕೆಲ್ ರೆವೆಲ್ ಅವರ ಮನೆಯ ಜಗುಲಿಯಲ್ಲಿ ಕುಳಿತು ಅವರು ಹೇಗೆ ಶಿಶ್ನದ ಮುಂದೊಗಲಿನ ಮೇಲೆ ಪ್ರಯೋಗ ನಡೆಸಿ ಮಲ್ಟಿಪಲ್ ಸ್ಕ್ಲೆರೋಸಿಸ್ಗೆ ಜಗತ್ತಿನ ಅತ್ಯುತ್ತಮ ಔಷಧಗಳಲ್ಲೊಂದಾದ ರೆಬಿಫ್ ಕಂಡುಹಿಡಿದರು ಎಂಬ ಕತೆ ಕೇಳಿದೆ. ನಂತರ ಗಾಯದಿಂದ ದೊಡ್ಡ ಪ್ರಮಾಣದಲ್ಲಿ ರಕ್ತಸ್ರಾವವಾಗುತ್ತಿದ್ದರೆ ಅದನ್ನು ತಡೆದು ದೇಹಕ್ಕೆ ಸೋಂಕು ಹರಡುವುದನ್ನು ತಪ್ಪಿಸುವ ವಿಶಿಷ್ಟ ರೀತಿಯ ತುರ್ತು ಬ್ಯಾಂಡೇಜ್ ಕಂಡುಹಿಡಿದ ಬರ್ನಾರ್ಡ್ ಬಾರ್ನತನ್ ರ ಜತೆ ಕುಳಿತು ಪಿಜ್ಜಾ ತಿಂದೆ. ಪಾರ್ಶ್ವವಾಯು ಪೀಡಿತರು ಕೂಡ
ತಮ್ಮ ವೀಲ್ಚೇರ್ನಿಂದ ಎದ್ದು ನಡೆಯುವಂತೆ ಮಾಡಿದ ಎಕ್ಸೋಸ್ಕೆಲೆಟನ್ ಎಂಬ ಸಾಧನ ಕಂಡುಹಿಡಿದ ಆಮಿತ್ ಗೋಫರ್ರನ್ನು ಭೇಟಿ ಮಾಡಲು ಉತ್ತರ ಇಸ್ರೇಲ್ಗೆ ಹೋದೆ. ಜಗತ್ತಿನ ಹಸಿವಿನ ಸಮಸ್ಯೆ ಬಗೆಹರಿಸುವಲ್ಲಿ ದೊಡ್ಡ ಕೊಡುಗೆ ನೀಡಿದ, ಆಹಾರ ಧಾನ್ಯಗಳನ್ನು 10 ವರ್ಷಗಳ ಕಾಲ ಸುರಕ್ಷಿತವಾಗಿಡುವ, ಅಪಾಯಕಾರಿ ಕೀಟನಾಶಕಗಳಿಲ್ಲದೆ ಕೀಟಗಳನ್ನು ಸುಲಭವಾಗಿ ಕೊಲ್ಲುವ ಗ್ರೇನ್ ಕಕೂನ್ ಎಂಬ ಪವಾಡ ಸದೃಶ ಬ್ಯಾಗ್ ಕಂಡುಹಿಡಿದ ಶ್ಲೋಮೋ ನವಾರೋ ಅವರ ಮನೆಗೆ ತೆರಳಿ ನೆಲಮಹಡಿಯ ಆಫೀಸಿನಲ್ಲಿ ಕುಳಿತು ಅವರ ಮಾತಿನಲ್ಲೇ ಸಾಧನೆಯ ಸಂಪೂರ್ಣ ಮಾಹಿತಿ ಪಡೆದುಕೊಂಡೆ. ಹೆಚ್ಚೆಚ್ಚು ಜನರನ್ನು ಭೇಟಿ ಮಾಡಿದಷ್ಟೂ ನನಗೆ ಇವರೆಲ್ಲ ಯುದ್ಧದ ಭೀತಿಯ ಹೊರಗೆ ಭರವಸೆಯ ಲೋಕದಲ್ಲಿ ಬದುಕುತ್ತಿದ್ದಾರೆ ಎಂಬುದು ಚೆನ್ನಾಗಿ ಮನವರಿಕೆಯಾಗುತ್ತಾ ಹೋಯಿತು. ಬಾಂಬ್ ಮತ್ತು ಗುಂಡುಗಳ ಜಗತ್ತಿನಲ್ಲಿ ಕಳೆದು ಹೋಗದೆ ಇವರೆಲ್ಲ ಜಗತ್ತನ್ನು ಮನುಷ್ಯ ಬದುಕಲು ಸುಂದರ ತಾಣವನ್ನಾಗಿ ಮಾಡಲು ಹೊಸ ಹೊಸ ಉಪಕರಣಗಳನ್ನು ಕಂಡುಹಿಡಿಯುವಲ್ಲಿ ತೊಡಗಿದ್ದರು. ಇದೇ ಅವಸರದಲ್ಲಿ ಇಸ್ರೇಲ್ ಮತ್ತು ಅರಬ್ ನೆರೆ ರಾಷ್ಟ್ರಗಳ ಮಧ್ಯೆ 1949 ಚಕಮಕಿಯ ನಂತರ ಸೃಷ್ಟಿಯಾಗಿದ್ದ ಗ್ರೀನ್ ಲೈನ್ ಕೂಡ ದಾಟಿ ಹೋದೆ. ಪ್ಯಾಲೆಸ್ತೀನ್ನಲ್ಲೂ ಸ್ಟಾರ್ಟ್ಅಪ್ಗಳ ಭರಾಟೆ ಶುರುವಾಗಿರುವುದು ಕಾಣಿಸಿತು. ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಮಧ್ಯೆ ನೀರಿಗಾಗಿ ಜಗಳ, ಭೂಮಿಗಾಗಿ ಜಗಳ, ನಿರಾಶ್ರಿತರ ಸಮಸ್ಯೆ, ಹೀಗೆ ಸಾಕಷ್ಟು ನೋವಿನ ಸಂಗತಿಗಳು ಇದ್ದವು. ಉಭಯ ದೇಶಗಳ ಮಧ್ಯೆ ಶಾಂತಿ ಸ್ಥಾಪನೆಯಾಗುತ್ತದೆ ಎಂಬ ಭ್ರಮೆ ಕೂಡ ಯಾರಿಗೂ ಇರಲಿಲ್ಲ. ಆದರೆ ನಾನು ಅಲ್ಲಿ ಮಾತನಾಡಿಸಿದ ಬಹುತೇಕ ಉದ್ಯಮಿಗಳು ಸೃಜನಶೀಲ ಆವಿಷ್ಕಾರಗಳು ಎರಡೂ ದೇಶಗಳ ನಡುವೆ ಸಂಬಂಧ ಬೆಸೆಯುವ ಸೇತುವಾಗಬಹುದು ಎಂಬ ನಂಬಿಕೆ ಹೊಂದಿದ್ದರು. ನೀವು ಕೇವಲ ಪತ್ರಿಕೆ ಹಾಗೂ ಟಿವಿ ನೋಡುವವರಾದರೆ ಹಿಂಸಾಚಾರ, ಯುದ್ಧ, ಆತ್ಮಹತ್ಯಾ ಬಾಂಬ್ ದಾಳಿ, ಚೂರಿ ಇರಿತ, ಕಾರ್ ನುಗ್ಗಿಸಿ ದಾಳಿ ಇವುಗಳಲ್ಲದೆ ಇಸ್ರೇಲ್ ಅಂದರೆ ಮತ್ತೇನಿಲ್ಲ ಅಂತಲೇ ಯೋಚಿಸಬಹುದು. ಇಸ್ರೇಲ್ ಇವೆಲ್ಲವುಗಳಿಂದ ನಲುಗುತ್ತಿರುವುದು ನಿಜವೇ. ಆದರೆ ಇನ್ನೊಂದು ಇಸ್ರೇಲ್ ಕೂಡ ಇದೆ. ಜಗತ್ತನ್ನು ಕಾಡುತ್ತಿರುವ ಟಾಪ್ 10 ಸಮಸ್ಯೆಗಳನ್ನು ನೀವು ಗಮನಿಸಿದರೆ ಅವುಗಳಿಗೆ ಪರಿಹಾರ ಕಂಡುಹಿಡಿಯಲು ಯತ್ನಿಸುತ್ತಿರುವ ಒಬ್ಬನಾದರೂ ಇಸ್ರೇಲಿ ನಿಮಗೆ ಸಿಕ್ಕೇ ಸಿಗುತ್ತಾನೆ. 20ನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷ್ ಲೇಖಕ ಜಿ.ಕೆ. ಚೆಸ್ಟರ್ಟನ್ ಅಮೆರಿಕವೆಂದರೆ ಚರ್ಚನ್ನೇ ಆತ್ಮವಾಗಿ ಹೊಂದಿರುವ ದೇಶ ಎಂದು ಬರೆದಿದ್ದ. ಅಮೆರಿಕನಿಸಂ ಎಂಬುದೇ ಆ ದೇಶದ ಧರ್ಮವೆಂದೂ ಹೇಳಿದ್ದ. ಅಮೆರಿಕಕ್ಕೆ ಅದರದೇ ಆದ ನಂಬಿಕೆಗಳು, ಧರ್ಮಗ್ರಂಥಗಳು, ಸಂವಿಧಾನ, ಸ್ವಾತಂತ್ರ್ಯ ದಿನ ಹಾಗೂ ಯಾವತ್ತೂ ಮುಗಿಯದ ಅಮೆರಿಕನ್ ಡ್ರೀಮ್ ಎಂಬ ಹಲವಾರು ಧನಾತ್ಮಕ ಸಂಗತಿಗಳಿವೆ. ನನ್ನ ಪ್ರಕಾರ ಇಸ್ರೇಲ್ ಕೂಡ ಸಿನೆಗಾಗ್ಗಳನ್ನೇ ಆತ್ಮವಾಗಿ ಹೊಂದಿರುವ ದೇಶ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇಲ್ಲಿನ ಯಹೂದಿ ಸಂಸ್ಕೃತಿಯು ಜಗತ್ತಿನ ಬಹುದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸುವ ಸೃಜನಶೀಲತೆ ಎಂಬ ಅದ್ಭುತ ಸಂಸ್ಕೃತಿಯನ್ನು ಇಸ್ರೇಲಿಗರಲ್ಲಿ ಬಿತ್ತಿದೆ. ಯಹೂದಿ ಸಂಸ್ಕೃತಿಯಲ್ಲಿರುವ ನಂಬಿಕೆಯ ಪ್ರಕಾರ ದೇವರು ವಿಶ್ವವನ್ನು ಸೃಷ್ಟಿಸಿದಾಗ ಒಮ್ಮೆ ಜೋರಾಗಿ ಉಸಿರೆಳೆದುಕೊಂಡು ಒಂದಷ್ಟು ಅದ್ಭುತಗಳಿಗೂ ಜಾಗ ಸೃಷ್ಟಿಸಿದನಂತೆ. ನಂತರ ಅವನು ಬೆಳಕು ಮೂಡಲಿ ಎನ್ನುತ್ತಾ 10 ಬೆಳಕಿನ ನೌಕೆಗಳನ್ನು ಜಗತ್ತಿನ ಕತ್ತಲೆ ಕಳೆಯುವುದಕ್ಕೆಂದು ಕಳುಹಿಸಿದನಂತೆ. ಆ ನೌಕೆಗಳು ಹಾಗೇ ಉಳಿದಿದ್ದರೆ ಜಗತ್ತು ಇಂದಿಗೂ ಅದ್ಭುತವಾಗಿಯೇ ಇರುತ್ತಿತ್ತು. ಆದರೆ ದೇವರ ಶಕ್ತಿ ಎಷ್ಟು ತೀವ್ರವಾಗಿತ್ತೆಂದರೆ ಆ ಶಕ್ತಿಯೇ ಆ ನೌಕೆಗಳನ್ನೂ ಅವುಗಳ ಬೆಳಕನ್ನೂ ಛಿದ್ರಗೊಳಿಸಿತು. ಹಾಗೆ ಛಿದ್ರಗೊಂಡ ಬೆಳಕಿನ ಚೂರುಗಳಲ್ಲಿ ಹೆಚ್ಚಿನವು ಇಸ್ರೇಲ್ನ ಭೂಮಿಯ ಮೇಲೆ ಬಿದ್ದವು. ಹೀಗಾಗಿ ಜುಡಾಯಿಸಂನ ಪ್ರಕಾರ ಮನುಷ್ಯನ ಬದುಕಿನ ಉದ್ದೇಶವೇ ಎಷ್ಟು ಸಾಧ್ಯವೋ ಅಷ್ಟು ಬೆಳಕಿನ ಚೂರುಗಳನ್ನು ಸಂಗ್ರಹಿಸಿ ಛಿದ್ರಗೊಂಡ ದೇವರ ನೌಕೆಗಳನ್ನು ಮತ್ತೆ ಕಟ್ಟಿ ಜಗತ್ತನ್ನು ನಾವೆಲ್ಲ ಬದುಕುವುದಕ್ಕೆ ಸುಂದರವಾದ ತಾಣವನ್ನಾಗಿಸುವುದು. ಆದರೆ ಇದನ್ನು ಮಾಡುವುದು ಹೇಗೆ? ಜಗತ್ತಿನಾದ್ಯಂತ ನೆಲೆಸಿರುವ ಬಹುತೇಕ ಯಹೂದಿಗಳು ಒಳ್ಳೆಯ ಕೆಲಸ ಮಾಡುವುದು, ದಾನ ನೀಡುವುದು ಹಾಗೂ ಪರಿಸರ ರಕ್ಷಿಸುವುದೇ ಜಗತ್ತನ್ನು ಇನ್ನಷ್ಟು ಸುಂದರ ತಾಣವನ್ನಾಗಿ ರೂಪಿಸಲು ನಮಗಿರುವ ದಾರಿ ಎಂದು ನಂಬಿದ್ದಾರೆ. ಆದರೆ ಇಸ್ರೇಲ್ನಲ್ಲಿರುವ ಯಹೂದಿಗಳು ಜಗತ್ತನ್ನು ತಂತ್ರಜ್ಞಾನ ಹಾಗೂ ಸೃಜನಶೀಲ ಆವಿಷ್ಕಾರಗಳಿಂದ ರಿಪೇರಿ ಮಾಡಲು ಹೊರಟಿದ್ದಾರೆ. ಪಾರ್ಶ್ವವಾಯು ಪೀಡಿತ ಒಬ್ಬ ವ್ಯಕ್ತಿ
ಮತ್ತೆ ನಡೆಯಲು ಸಾಧ್ಯವಾದರೆ ಬಹುಶಃ ಜಗತ್ತಿನಲ್ಲಿ ಯಾರೂ ವೀಲ್ ಚೇರ್ಗೆ ಅಂಟಿಕೊಂಡಿರಬೇಕಿಲ್ಲ. ಹಸಿದ ಒಬ್ಬ ವ್ಯಕ್ತಿಗೆ ಆಹಾರ ಸಿಕ್ಕರೆ ಬಹುಶಃ ನಾವು ಜಗತ್ತಿನ ಎಲ್ಲರ ಹಸಿವೆಯನ್ನೂ ನೀಗಿಸಬಹುದು. ಜಗತ್ತನ್ನು ಸುಂದರ ತಾಣವನ್ನಾಗಿಸಲು ಇಸ್ರೇಲ್ ಇಂದು ಏನೆಲ್ಲ ಮಾಡುತ್ತಿದೆ ಮತ್ತು ಅದರಿಂದ ಜಗತ್ತಿನ ಮೇಲೆ ಏನೇನು ಪರಿಣಾಮಗಳಾಗುತ್ತಿವೆ ಎಂಬುದನ್ನು ಈ ಪುಸ್ತಕ ಹೇಳುತ್ತದೆ. ಭವಿಷ್ಯದಲ್ಲಿ ಏನೇನು ಮಾಡುವ ಶಕ್ತಿ ಇಸ್ರೇಲ್ಗಿದೆ ಎಂಬುದರ ಸುಳಿವನ್ನೂ ಇದು ನೀಡುತ್ತದೆ. ವರ್ಷಪೂರ್ತಿ ಹಿಂಸಾಚಾರದಿಂದ ನಲುಗುತ್ತಲೇ ಜಗತ್ತಿಗೆ ಇಸ್ರೇಲ್ ಇಷ್ಟೆಲ್ಲ ಕೊಡುಗೆ ನೀಡುತ್ತಿರುವಾಗ ಈ ದೇಶಕ್ಕೆ ಯುದ್ಧದ ಸಮಸ್ಯೆ ಹಾಗೂ ಗಡಿಗಳಲ್ಲಿ ನಿರಂತರವಾಗಿ ತನ್ನನ್ನು ರಕ್ಷಿಸಿಕೊಳ್ಳಲು ಹೆಣಗಾಡುವ ಪರಿಸ್ಥಿತಿ ಇಲ್ಲದಿದ್ದರೆ ಇನ್ನೂ ಏನೇನು ಸಾಧಿಸಲು ಸಾಧ್ಯವಿರುತ್ತಿತ್ತು ಅಲ್ಲವೇ? ಇಸ್ರೇಲನ್ನು ಒಂದು ವಾಕ್ಯದಲ್ಲಿ ಬಣ್ಣಿಸಲು ಸಾಧ್ಯವಿಲ್ಲ. ಹಾಗೆಯೇ ಈ ದೇಶದಲ್ಲಿ ಧರ್ಮ, ಹಣ ಹಾಗೂ ಘನತೆಗೆ ಜೋತು ಬೀಳದೆ ಜಗತ್ತಿನಾದ್ಯಂತ ಜನರನ್ನು ರಕ್ಷಿಸುವ ಹಾಗೂ ಜಗತ್ತನ್ನು ನಾವೆಲ್ಲ ಬದುಕಲು ಸುಂದರ ತಾಣವನ್ನಾಗಿಸುವ ಏಕೈಕ ಬಯಕೆಯಿಂದ ಪರಸ್ಪರ ಬೆಸೆದುಕೊಂಡ ಅದ್ಭುತ ಸೃಜನಶೀಲ ಆವಿಷ್ಕಾರಿಗಳಿದ್ದಾರೆ ಎಂಬುದೂ ನಿಜ. ಯಾರು ಸ್ವಾತಂತ್ರ್ಯ, ಶಾಂತಿ ಹಾಗೂ ಸಾಮಾಜಿಕ ನ್ಯಾಯದ ಪರ ನಿಲ್ಲುತ್ತಾರೋ ಅವರೆಲ್ಲ ಈ ವ್ಯಕ್ತಿಗಳ ಜೊತೆಗೆ ನಿಲ್ಲಬೇಕು. ಜಗತ್ತನ್ನು ದುರಸ್ತಿ ಮಾಡುವ ಕಾಯಕದಲ್ಲಿ ತೊಡಗಿಕೊಂಡ ಇನ್ನೂ ಎಷ್ಟೊಂದು ಆವಿಷ್ಕಾರಿಗಳ ಬಗ್ಗೆ ಈ ಪುಸ್ತಕದಲ್ಲಿ ನಾನು ಬರೆದಿಲ್ಲ. ಅವರ ಜೊತೆಗೂ ನಾವೆಲ್ಲ ನಿಲ್ಲಬೇಕು. ಬೈಬಲ್ನಲ್ಲಿ ಪವಾಡಗಳು ಘಟಿಸಿದ್ದನ್ನು ನಾವು ಓದಿದ್ದೇವೆ. ಆದರೆ ಬದುಕಿನಲ್ಲಿ ಭರವಸೆ ಕಳೆದುಕೊಂಡ ವ್ಯಕ್ತಿಗಳಲ್ಲಿ ಹೊಸ ಭರವಸೆ ಮೂಡಿಸಿ ಆತನ ಬದುಕು ಬದಲಿಸುವಂತಹ ಪವಾಡಗಳು ಹೇಗೆ ಇಂದಿಗೂ ಸಂಭವಿಸುತ್ತಿವೆ ಎಂಬುದನ್ನು ಈ ಪುಸ್ತಕ ಹೇಳುತ್ತದೆ. ಆಧುನಿಕ ಯುಗದ ಪವಾಡಗಳಿಗಾಗಿ ಇಡೀ ಜಗತ್ತು ಕಾಯುತ್ತಿದೆ. ಈ ತುಡಿತ ಕೇವಲ ಯಾವುದೋ ಒಂದು ಧರ್ಮದಲ್ಲಿ ಇಲ್ಲ, ಎಲ್ಲ ಧರ್ಮಗಳಲ್ಲೂ ಜನರು ಇದಕ್ಕಾಗಿ ಕಾಯುತ್ತಿದ್ದಾರೆ. ಆದರೆ ಮೆಡಿಟರೇನಿಯನ್ ಸಮುದ್ರದ ದಡದಲ್ಲಿರುವ ಕೇವಲ ನ್ಯೂಜೆರ್ಸಿಯಷ್ಟು ದೊಡ್ಡ ಗಾತ್ರದ ಇಸ್ರೇಲ್ ಎಂಬ ಪುಟ್ಟ ದೇಶದಲ್ಲಿ ಇಂತಹ ಪವಾಡಗಳು ಮೇಲಿಂದ ಮೇಲೆ ಸಂಭವಿಸುತ್ತಿವೆ ಎಂಬುದು ವಿಶೇಷ. ಇಸ್ರೇಲ್ನ ತಾಂತ್ರಿಕ ಆವಿಷ್ಕಾರಗಳ ಬಗ್ಗೆ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಪುಸ್ತಕಗಳು ಬಂದಿವೆ. ಸ್ಟಾರ್ಟಪ್ ನೇಷನ್ ಎಂಬ ಪುಸ್ತಕ ಇಸ್ರೇಲ್ನ ಬ್ರ್ಯಾಂಡ್ ಇಮೇಜನ್ನೇ ಬದಲಿಸಿ ಈ ದೇಶದ ಆರ್ಥಿಕ ಪವಾಡವನ್ನು ಜಗತ್ತಿನೆದುರು ತೆರೆದಿಟ್ಟಿದೆ. ಇಸ್ರೇಲ್ನಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಬಹಳ ಕಡಿಮೆ ಇವೆ. ಜನಸಂಖ್ಯೆ ಕೂಡ ಸಣ್ಣದು. ಶತ್ರುಗಳು ಬೆಟ್ಟದಷ್ಟಿದ್ದಾರೆ. ಆದರೂ ಈ ದೇಶ ಕೆನಡಾ, ಭಾರತ, ಜಪಾನ್, ಕೊರಿಯಾ ಹಾಗೂ ಬ್ರಿಟನ್ನಲ್ಲಿರುವ ಒಟ್ಟು ಸ್ಟಾರ್ಟ್ಅಪ್ಗಳಿಗಿಂತ ಹೆಚ್ಚು ಸ್ಟಾರ್ಟ್ಅಪ್ ಉದ್ದಿಮೆಗಳನ್ನು ಹುಟ್ಟುಹಾಕಿದೆ. ಉತ್ತರ ಅಮೆರಿಕದ ಹೊರಗೆ ನಾಸ್ಡಾಕ್ನಲ್ಲಿ ಅತಿ ಹೆಚ್ಚು ಕಂಪನಿಗಳನ್ನು ಹೊಂದಿರುವ ದೇಶ ಇಸ್ರೇಲ್. ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ OECDನಲ್ಲಿ ಸಮಗ್ರ ರಾಷ್ಟ್ರೀಯ ಉತ್ಪನ್ನದ ಲೆಕ್ಕದಲ್ಲಿ ನೋಡುವುದಾದರೆ ಇಸ್ರೇಲ್ನ ವೆಂಚರ್ ಕ್ಯಾಪಿಟಲ್ನ ಪಾಲು ಅತಿ ಹೆಚ್ಚು. ಸೇತ್ ಸೀಗೆಲ್ ಅವರ ಲೆಟ್ ದೇರ್ ಬಿ ವಾಟರ್ ಕೃತಿ ಇಸ್ರೇಲ್ ಹೇಗೆ ಅರ್ಧಕ್ಕರ್ಧ ಭೂಭಾಗದಲ್ಲಿ ಮರುಭೂಮಿಯನ್ನಿಟ್ಟುಕೊಂಡೇ ವಾಟರ್ ಸೂಪರ್ ಪವರ್ ದೇಶವಾಗಿ ಹೊರಹೊಮ್ಮಿದೆ ಎಂಬುದನ್ನು ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದೆ. ಯಾಕೋವ್ ಕಡ್ಜ್ ಹಾಗೂ ಆಮಿರ್ ಬೋಬಟ್ ಬರೆದ ವೆಪನ್ಸ್ ವಿಜಾರ್ಡ್ಸ್ ಪುಸ್ತಕದಲ್ಲಿ ಕಳೆದ 70 ವರ್ಷಗಳಲ್ಲಿ ಇಸ್ರೇಲ್ ಹೇಗೆ ಜೇಮ್ಸ್ ಬಾಂಡ್ ಮಾದರಿಯ ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನು ಹುಟ್ಟುಹಾಕಿದೆ ಎಂಬುದನ್ನು ಬಹಳ ಚೆನ್ನಾಗಿ ಹೇಳಲಾಗಿದೆ. ಇವೆಲ್ಲವೂ ಇಸ್ರೇಲ್ನ ತಾಂತ್ರಿಕ ಆವಿಷ್ಕಾರಗಳನ್ನು ಫೋಕಸ್ ಮಾಡಿ ಬರೆದ ಪುಸ್ತಕಗಳು. ದೌ ಶಾಲ್ ಇನ್ನೋವೇಟ್ ಕೃತಿಯ ಆತ್ಮ ಕೃಷಿ, ಔಷಧ, ನೀರು, ರಕ್ಷಣೆ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಇಸ್ರೇಲ್ ಹೇಗೆ ಜಗತ್ತನ್ನು ಬದಲಿಸುವಂತಹ ಆವಿಷ್ಕಾರಗಳನ್ನು ಮಾಡಿದೆ ಹಾಗೂ ಅದರ ಹಿಂದಿರುವ ವ್ಯಕ್ತಿಗಳು ಯಾರು ಎಂಬುದರ ಸುತ್ತ ಗಿರಿಕಿ ಹೊಡೆಯುತ್ತದೆ. ಜಗತ್ತಿನಾದ್ಯಂತ ಇರುವ 100 ಕೋಟಿ ಜನರ ಬದುಕನ್ನು ಸುಂದರಗೊಳಿಸುವ ಇಸ್ರೇಲಿ ಆವಿಷ್ಕಾರಗಳ ಕಥೆಯಿದು. ಹೇಗೆ ಇಸ್ರೇಲಿನ ದೇಸಿ ಆವಿಷ್ಕಾರಗಳು ಜಗತ್ತಿನ ಹಸಿವು, ಅನಾರೋಗ್ಯಗಳನ್ನು ಶಮನಗೊಳಿಸಲು, ಹೇಗೆ ನಿರಾಶ್ರಿತರಿಗೆ ಸೂರು ಒದಗಿಸಲು, ಹೇಗೆ ಭರವಸೆ ಕಳೆದುಕೊಂಡವರ ಮೊಗದಲ್ಲಿ ಬೆಳಕು ಮೂಡಿಸಲು ಯತ್ನಿಸುತ್ತಿವೆ
ಎಂಬುದನ್ನು ಇದು ಹೇಳುತ್ತದೆ. ಜಗತ್ತಿನಾದ್ಯಂತ ನೀತಿ ನಿರೂಪಕರು, ಶಾಸನಗಳನ್ನು ರೂಪಿಸುವವರು, ಎಂಜಿನಿಯರ್ಗಳು, ಡಾಕ್ಟರ್ಗಳು, ಲಾಯರ್ಗಳು, ಬ್ಯಾಂಕರ್ಗಳು, ಸ್ವಯಂ ಸೇವಕರು ಹಾಗೂ ಇತರ ವೃತ್ತಿಪರರು ಯಾವುದೇ ಸಣ್ಣ ಅಥವಾ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸಲು ಹೊರಟಾಗ ಏಕೆ ಮೊದಲು ಅವರು ಇಸ್ರೇಲ್ನಲ್ಲಿ ಈಗಾಗಲೇ ಸಮಸ್ಯೆಗಳಿಗೆ ಇರಬಹುದಾದ ಪರಿಹಾರ ಅಥವಾ ಹೊಸತಾಗಿ ಆಗುತ್ತಿರುವ ಆವಿಷ್ಕಾರಗಳ ಕಡೆ ನೋಡಬೇಕು ಎಂಬುದನ್ನು ಈ ಪುಸ್ತಕ ತಿಳಿಸುತ್ತದೆ. ಅಷ್ಟೇ ಮುಖ್ಯವಾದ ಇನ್ನೊಂದು ಸಂಗತಿಯನ್ನು ಗೊತ್ತಾ? ತಮ್ಮ ಜನರ ಜೀವನೋಪಾಯಗಳನ್ನು ಸುಂದರಗೊಳಿಸಲು ಹಾಗೂ ಆರ್ಥಿಕತೆಯನ್ನು ಬಲಿಷ್ಠವಾಗಿ ಕಟ್ಟಿಕೊಳ್ಳಲು ಇಸ್ರೇಲ್ನ ಸೃಜನಶೀಲ ಆವಿಷ್ಕಾರಗಳೆಂಬ ಸೀಕ್ರೆಟ್ ಸಾಸ್ ಬಡಿಸುವುದಕ್ಕೆ ಯತ್ನಿಸುವ ಎಲ್ಲ ದೇಶಗಳು ಇಸ್ರೇಲಿ ಸಂಸ್ಕೃತಿಯ ಹಿಂದಿರುವ ಮಾರ್ಗದರ್ಶಿ ತತ್ವಗಳ ಆಂತರ್ಯದತ್ತಲೂ ಒಮ್ಮೆ ಗಮನಹರಿಸಬೇಕು. ಸಾವು ಹಾಗೂ ವಿನಾಶದ ಬದಲು ಭರವಸೆ ಹಾಗೂ ಪರಿಹಾರವನ್ನು ಆಯ್ದುಕೊಂಡ ಇಸ್ರೇಲಿಗರ ಕತೆ ದೌಶಲ್ ವಿನೋವೇಟ್ನಲ್ಲಿ ಹರಡುಗಟ್ಟಿದೆ. ತನ್ನ ಪಾಲಿಗಿಂತ ಹೆಚ್ಚಿನ ಕತ್ತಲನ್ನು ಅನುಭವಿಸಿದ ಜಗತ್ತಿನ ಪುಟ್ಟ ದೇಶದಲ್ಲಿ ಈ ಕತೆಗಳೇ ಬೆಳಕಿನ ಕಿರಣಗಳು.